ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಹತ್ರ BPL ರೇಷನ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಯಾಕೆಂದರೆ ಸಾಕಷ್ಟು BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಅಂದರೆ ನಿಮ್ಮ BPL ರೇಷನ್ ಕಾರ್ಡುಗಳು ಕ್ಯಾನ್ಸಲ್ ಆದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಬರುವಂಥ ಅಕ್ಕಿ ಆಗಿರಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಲಿ, ಸಾಕಷ್ಟು ಕಾರಣಗಳಿಂದ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಇದು ಯಾವುದೂ ಕೂಡ ಸಿಗಲ್ಲ. ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಯಾಕಂದರೆ ಅರ್ಧಂಬರ್ಧ ವಿಡಿಯೋಗಳನ್ನ ನೋಡಿ ನಿಮಗೆ ಪೂರ್ತಿಯಾಗಿರುವಂಥ ಮಾಹಿತಿ ಸಿಗಲ್ಲ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಇದೆ. ಜೊತೆಗೆ ಸಾಕಷ್ಟು ಹಣಗಳು ಕೂಡ ಪೆಂಡಿಂಗ್ ಇದೆ. ಈ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ತುಂಬ ಜನ ಹೇಳ್ತಾ ಇದ್ರಿ 25ನೇ ಕಂತಿನ ಹಣ ಬಂದಿಲ್ಲ ಅಂತ. ಯಾರಿಗೆ ಬಂದಿದೆ, ಯಾರೆಲ್ಲ ಇನ್ನೂ ಬಂದಿಲ್ಲ, ಅದ್ರ ಬಗ್ಗೆ ಕೂಡ ವಿಡಿಯೋನ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ದಯವಿಟ್ಟು ಹೋಗಿ, ಪ್ರತಿಯೊಬ್ಬರು ಕೂಡ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡುವಂಥದ್ದು ಮುಂಚೆ ಸರ್ಕಾರ ಏನು ಹೇಳ್ತು ಅಂದರೆ APL ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಹಣ ಕೊಡ್ತೀವಿ, BPL ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಹಣ ಕೊಡ್ತೀವಿ ಅಂತ. ಈಗಾಗಲೇ ಸಾಕಷ್ಟು ಜನ APL ರೇಷನ್ ಕಾರ್ಡ್ ಇರೋರು ಕೂಡ ಹಣವನ್ನು ಪಡ್ಕೊತಾ ಇದ್ದಾರೆ. BPL ರೇಷನ್ ಕಾರ್ಡ್ ಇರುವವರು, ಅಂತ್ಯೋದಯ ರೇಷನ್ ಕಾರ್ಡ್ ಇರೋರು ಕೂಡ ಹಣವನ್ನು ಪಡ್ಕೊತಾ ಇದ್ದಾರೆ. ಸೊ BPL ರೇಷನ್ ಕಾರ್ಡ್ ಪಡ್ಕೊಳ್ಳಿಕ್ಕೆ ಸಾಕಷ್ಟು ನಿಯಮಗಳಿದೆ. 1,20,000ಕ್ಕಿಂತ ಕಮ್ಮಿ ಇರಬೇಕು ನಿಮ್ಮ ವರ್ಷದ ಆದಾಯ, ಆಗ ನಿಮಗೆ BPL ರೇಷನ್ ಕಾರ್ಡ್ ಸಿಗತ್ತೆ. ಈಗ ಕೌಂಟ್ ಮಾಡಕ್ ಹೋದ್ರೆ ಅದಕ್ಕಿಂತ ಹೆಚ್ಚಿನವ್ರದೇ BPL ರೇಷನ್ ಕಾರ್ಡ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಮನೆಯಲ್ಲಿ ಒಬ್ರು ಮಕ್ಕಳು IT ಕಂಪ್ನಿಗೆ ಹೋಗ್ತಾ ಇದ್ದಾರ, ಅಥವಾ ಅವರ ವರ್ಷದ ಆದಾಯನೇ ಅಷ್ಟಿರ್ಬೋದು. ಸಾಕಷ್ಟು ಜನರದ್ದು ಕೂಡ ಇದೆ. ಇದನ್ನೆಲ್ಲ ಹೊರತುಪಡಿಸಿದ್ರೆ ತುಂಬ ಜನ APL ರೇಷನ್ ಕಾರ್ಡ್ ಅವ್ರದ್ದು ಕೂಡ ಇದೆ. ಅದನ್ನು ನೋಡಕ್ ಹೋದ್ರೆ ತುಂಬ ಜನ ಇದನ್ನ ಟ್ಯಾಕ್ಸ್ ಪೇಯರ್ ಕೂಡ ಈಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾರೆ. ಈ ಹಿಂದೆ ಕೂಡ ಇದೇ ರೀತಿ ಪಡ್ಕೊತಾ ಇದ್ರು. ಸರ್ಕಾರದ ಮೂಲ ನಿಯಮಗಳು ಗೊತ್ತಾದ ಮೇಲೆ ಕೆಲವ್ರದ್ದು ಏನು BPL ರೇಷನ್ ಕಾರ್ಡು ಜೊತೆಗೆ APL ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅದೆಲ್ಲ ಕ್ಯಾನ್ಸಲ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಒಂದು ವಿಚಾರ ಬಹಳ ಗಣನೀಯವಾಗಿ ಬಂದಿದೆ. ಏನಂದ್ರೆ ಸೊ ತುಂಬ ಜನದ್ದು BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಈಗ ನೀವು ನೋಡ್ಬೋದು, ಕಾಂಗ್ರೆಸ್ನಲ್ಲಿರುವಂತಹ ಸಚಿವರೇ ಕೂಡ ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದೆ ಅಂದ ತಕ್ಷಣ ನಿಮ್ಗೆ ಎಲ್ಲಾ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಜನರ BPL ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಾ ನಮ್ಗೆ ಆ ಕಂತಿನ ಹಣ ಬಂದಿಲ್ಲ, 19ನೇ ಕಂತಿನ ಹಣ ಬಂದಿಲ್ಲ, 20ನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಪಾಸ್ ಮಾಡ್ತಿದ್ದೀರಾ. ಸೊ ಇದನ್ನೆಲ್ಲ ನೀವು ಯೋಚನೆ ಮಾಡಬೇಕಾಗತ್ತೆ. ಹಣ ಬಂದಿಲ್ಲ ಅಥವಾ ನಾನು ನೆಗೆಟಿವ್ ಕಮೆಂಟ್ ಹಾಕ್ಬಿಟ್ಟ ತಕ್ಷಣ ಸೊ ಅವ್ರಿಗೇನೋ ಆಗ್ಬಿಡತ್ತೆ ಅನ್ನೋ ನನಗೆ ಯಾವುದೇ ರೀತಿಯಾಗಿ ಏನೂ ಆಗಲ್ಲ, ಅಥವಾ ನಿಮಗೆ ಏನು ಕೂಡ ಆಗಲ್ಲ. ಈ ಕಮೆಂಟ್ನ ಮಾಡೋಕ್ಕಿಂತ ಮುಂಚೆ ಏನು ಕಮೆಂಟ್ ಮಾಡ್ತೀನಿ ಅಥವಾ ನಾನು ಕಮೆಂಟ್ ಮಾಡ್ತಾ ಇರೋದು ಸರಿ ಇದೆಯಾ ಅನ್ನೋದನ್ನ ಯೋಚನೆ ಮಾಡಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ ತಕ್ಷಣ ನನಗೇನು ಸಿಗಲ್ಲ, ನಿಮ್ಮ ಒಂದು ಎನರ್ಜಿ ವೇಸ್ಟ್ ಆಗುತ್ತೆ. ನಾನು ಓದ್ಲೂಬಹುದು, ಓದ್ದೇನಿರ್ಬೋದು, ಅಥವಾ ಡಿಲೀಟ್ ಮಾಡ್ಲೂಬಹುದು. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬ ಜನಕ್ಕೆ 19ನೇ ಕಂತು ಬಂದು ಸ್ಟಾಪ್ ಆಗಿದೆ, 8 ತಿಂಗಳು ತಗೊಂಡು ಸ್ಟಾಪ್ ಆಗಿದೆ. ಇದೆಲ್ಲ ಯಾಕೆ ಸ್ಟಾಪ್ ಆಗಿದೆ ಅಂದ್ರೆ ಅವರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅನ್ನೋದು ಸರ್ಕಾರದ ಗಣನೆಗೆ ಬಂದಿದೆ, ಅವ್ರದ್ದೆಲ್ಲದು ಕೂಡ BPL ರೇಷನ್ ಕಾರ್ಡಿಂದ APL ರೇಷನ್ ಕಾರ್ಡ್ಗೆ ಕನ್ವರ್ಟ್ ಆಗಿದೆ. ಜೊತೆಗೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಕ್ಯಾನ್ಸಲ್ ಆಗಿದೆ. ಈಗ ನಿಮ್ಮ ಮಕ್ಕಳು ಈಗ ಒಂದು ಕಡೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾವುದೋ ಒಂದು IT ಫೀಲ್ಡಲ್ಲೋ ಅಥವಾ ಬೇರೆ ಕಂಪ್ನಿಗಳಲ್ಲಿ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಅಥವಾ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು. ಅವರು ಪ್ರತಿ ತಿಂಗಳು ಟ್ಯಾಕ್ಸ್ನ ಅಥವಾ GSTನ ಫೈಲ್ ಮಾಡ್ತಾ ಇರ್ತಾರೆ. ಬಟ್ ನಿಮ್ಮ ಹತ್ರ ಹೇಳಿರಲ್ಲ ಅಥವಾ ನಿಮ್ಗೆ ಗೊತ್ತಿರಲ್ಲ. ಸೊ ಈ ಥರ ಇದ್ದಾಗ ಸರ್ಕಾರದ ಗಣನೆಗೆ ಬಂದಾಗ ನಿಮಗೆ ಆಟೋಮೆಟಿಕ್ಲಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ BPL ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿ ನಿಮ್ಮ ಊರಿನಲ್ಲಿರುವಂಥ ನ್ಯಾಯಬೆಲೆ ಅಂಗಡಿ ಏನು ಪ್ರತಿ ತಿಂಗಳು ರೇಷನ್ ತಗೊಂತೀರಲ್ವಾ, ಅಲ್ಲೇ ಹೇಳ್ತಾರೆ ನಿಮಗೆ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಬಿಟ್ಟಿದೆ, ನಿಮ್ಗೆ ಇನ್ನು ಮುಂದೆ ಅಕ್ಕಿ ಕೊಡಕ್ಕೆ ಬರಲ್ಲ. ಯಾಕಂದರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಹಸ್ಬೆಂಡು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ನಿಮ್ಮ ಮಗಳು ಅಂತ ಹೇಳ್ಬಿಡ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಸರ್ಕಾರ ಈ ಮುಂಚೆ ಹೇಳಿತ್ತು ಟ್ಯಾಕ್ಸ್ ಪೇ ಮಾಡೋರಿಗೆ ನಾವು ಕೊಡಲ್ಲ ಅಂತ, ಮಕ್ಕಳು ಪೇ ಮಾಡಿದ್ರೆ ಕೊಡಲ್ಲ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿತ್ತು. ಬಟ್ ಹಸ್ಬೆಂಡ್ ಪೇ ಮಾಡಿದ್ರೆ ಕೊಡಲ್ಲ ಅಂತ ಹೇಳಿತ್ತು. ಆದ್ರೆ
ನಿಮ್ಮ ಆದಾಯ ಅದಕ್ಕೂ ಮೇಲ್ಪಟ್ಟಿದ್ದಾಗ ಕೊಡ್ತಾ ಇಲ್ಲ. ಅದು ಒಂದು ಬಹಳ ಮುಖ್ಯವಾದ ಕಾರಣ, ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಆಮೇಲೆ ಒಂದು ಕಮೆಂಟ್ ಪಾಸ್ ಮಾಡೋದನ್ನ ಫಸ್ಟ್ ಬಿಟ್ಬಿಡಿ. ಸೊ ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ. ಆದರೆ ಈಗ ಗೃಹಲಕ್ಷ್ಮಿ ಯೋಜನೆ, ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಸಾಕಷ್ಟು ಸಭೆಗಳು ಕೂಡ ನಡೆದಿದೆ, ಸಾಕಷ್ಟು ವಾದ ವಿವಾದಗಳು, ಪ್ರತಿಪಕ್ಷದ ನಾಯಕರು ಕೂಡ ಸಿಕ್ಕಾಪಟ್ಟ ವಾದ ವಿವಾದಗಳು ನಡೆದಿದೆ. ಆದರೆ ಏನಂತ ಅಂದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಹಿಂದೆ ಏನು ಹೇಳಿದ್ರು, ಒಂದು ಶಾಸಕಾಂಗ ಸಭೆಯಲ್ಲಿ ಇಲ್ಲ ನಾನು ತಪ್ಪಾಗಿ ಹೇಳ್ಬಿಟ್ಟೆ, ಗೃಹಲಕ್ಷ್ಮಿ ಯೋಜನೆಯನ್ನ ಇನ್ನೊಂದು ವಾರದಲ್ಲಿ ಹಾಕಿಸ್ತೀವಿ ಅಂತ. ಒಂದು ವಾರ ಆಯಿತು, ಜನವರಿ ಇನ್ನು ಇವತ್ತು 9ನೇ ತಾರೀಕು, ನಾಳೆ 10ನೇ ತಾರೀಕು, ಆಲ್ರೆಡಿ ಹೇಳಿ 1 ತಿಂಗಳಾಯಿತು, ಇನ್ನೂ ಕೂಡ ಹಣ ಬಂದಿಲ್ಲ. ಇದನ್ನ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು, ನಾನು ಇನಿಷಿಯೇಟಿವ್ ತಗೊತೀನಿ, ನಾನು ಹಣ ಹಾಕಿಸ್ತೀನಿ ಅಂತ. ಅವರು ಕೂಡ ಹೇಳಿ ಒಂದಿಷ್ಟು ಟೈಮ್ ಆಯಿತು, ಹಣ ಬಂದಿಲ್ಲ. ಸೊ ಇದ್ರ ಬಗ್ಗೆ ಸಾಕಷ್ಟು ಮತ್ತೆ ನ್ಯೂಸ್ಗಳು ಅಥವಾ ನ್ಯೂಸ್ ರಿಪೋರ್ಟ್ ಅವ್ರು ಕೇಳಿದಾಗ ಏನು ಹೇಳ್ತಾರೆ, ಇದ್ರ ಬಗ್ಗೆ ನಾನು ಇನಿಷಿಯೇಟಿವ್ ತಗೊಳಕ್ ಹೋಗಲ್ಲ, ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೊಳಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳ್ತಾರೆ. ಯಾಕಂದ್ರೆ 2,000 ಹಾಕಿ 4,000 ಹಾಕಿ ಅಂತ ಮಾತಾಡ್ಬೇಕಾದ್ರೆ ಇದನ್ನ ನಾವು ಏನು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಹಣಕಾಸಿನ ಸಚಿವರ ಹತ್ರ ಮಾತಾಡ್ಬೇಕಾಗತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಅವ್ರ ಹತ್ರ ನಾವು ಹಣವನ್ನು ಹಾಕಕ್ಕೆ ಹೇಳಿದ್ವಿ, ಬಟ್ ಅವ್ರು ಹಾಕ್ಬೇಕಷ್ಟೇ ಅನ್ನೋದನ್ನ ಒಂದು ಜವಾಬ್ದಾರಿಯನ್ನು ನಾನು ತಗೊಳಕ್ಕಾಗಲ್ಲ, ಅವ್ರು ಹಾಕಬೇಕು ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕೆ ನೀವು ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಈಗಾಗಲೇ 24ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗಿದೆ. ನನ್ನ ವಿಡಿಯೋನ ನೋಡ್ತಾ ಇರೋರು 24ನೇ ಕಂತಿನ ಹಣವನ್ನು ಯಾರೆಲ್ಲ ಪಡ್ಕೊಂಡಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೇನೆ 25ನೇ ಕಂತಿನ ಹಣ ಅಂದ್ರೆ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಇಲ್ಲಿ ನೀವು 100% ಇದ್ರೆ 10% ಜನ ಬಂದಿರುತ್ತೆ, ಇನ್ನೊಂದಿಷ್ಟು 90% ಜನರಿಗೆ ಬಂದಿಲ್ಲ. ಸೊ ಒಬ್ರಿಗೆ ಬಂದ ತಕ್ಷಣ ಎಲ್ಲರಿಗೂ ಬಂದಿದೆ ಅಂತಲ್ಲ, ಒಬ್ರಿಗೆ ಬಂದಿಲ್ಲ ಅಂದ ತಕ್ಷಣ ಎಲ್ಲರಿಗೂ ಬಂದಿಲ್ಲ ಅಂತಲ್ಲ. ಸೊ ಯೋಚನೆ ಮಾಡಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಏನು ಕಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋದು ನೋಡಿ ಆಮೇಲೆ ಕಮೆಂಟ್ ಮಾಡಿ ಅಂತ ನಾನು ಹೇಳೋದು. ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದೊಂದು ಬಹಳ ಮುಖ್ಯವಾದ ವಿಚಾರ. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರೋರು ತುಂಬ ಜನ ಕಮೆಂಟ್ ಮಾಡ್ತೀರಿ, ನಮ್ಗೆ ಹಬ್ಬದ ಟೈಮಲ್ಲಿ ಬಂದರೆ ಸಾಕು ಮೇಡಮ್, ಯಾಕಂದರೆ ಇನ್ನೇನು ಬಂದ್ಬಿಡ್ತು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಬಂದರೆ ಸಾಕು ಮೇಡಮ್, ನಮಗೆ ಏನಕ್ಕಾದ್ರೂ ಹೆಲ್ಪ್ಫುಲ್ ಆಗುತ್ತೆ. ಅವ್ರು ಹೇಳೋದು 100% ನಿಜ. ಯಾಕಂದರೆ ತುಂಬ ಜನಕ್ಕೆ ಇದರಿಂದ ಅನಿವಾರ್ಯ ಇದೆ, ಜೊತೆಗೆ ಅವಶ್ಯಕತೆ ಇದೆ, ಸಹಾಯ ಆಗ್ತಾ ಇದೆ. ಸೊ ಈಗ ನೋಡಿದರೆ ನ್ಯೂಸ್ಗಳನ್ನೆಲ್ಲ ನೀವು ನೋಡ್ಬೋದು, 100% ಬರುತ್ತೆ ಹಬ್ಬದ ಒಳಗೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿ. ಹಾಗೆ ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ, ಸರ್ಕಾರಕ್ಕೂ ಕೂಡ ತಲುಪತ್ತೆ. ಸೊ ನಿಮ್ಮ ಕಮೆಂಟ್ ಬಾಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ರೇಷನ್ ಕಾರ್ಡ್ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಹಾಗೇನೆ ನೀವು ಕೇರ್ಲೆಸ್ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಇದೊಂದು ತುಂಬಾ ಒಳ್ಳೆಯ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಹಣವನ್ನು ಸಾಕಷ್ಟು ಜನ ಫಲಾನುಭವಿಗಳು ಪಡ್ಕೊತಾ ಇದ್ದಾರೆ. ಇದರಿಂದ ಉಪಯೋಗ ಆಗಿದೆ ಬಿಟ್ಟರೆ ಅನಾನುಕೂಲ ಆಗಿಲ್ಲ. ಸೊ ಇದು ಉಪಯೋಗ ಆಗದೆ ಇದ್ದವರು ದಯವಿಟ್ಟು ಸುಮ್ಮನೆ ಇರಿ, ನೆಗೆಟಿವ್ ಕಮೆಂಟ್ಗಳನ್ನ ಮಾಡೋದು ಫಸ್ಟ್ ಸ್ಟಾಪ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು.